ನರಸಿಂಹದೇವರ ಸುಳಾದಿಯ ಅವಲೋಕನವನ್ನು ಮಾಡ್ತಾ ಇದ್ವಿ. 3 ತಾಳಗಳು ಗತಿಸಿದ್ದಾವೆ. 4ನೇ ತಾಳದಲ್ಲಿ ಹಿಂದಾಗಬೇಕಾದರೆ ಪಂಚಮೌಳಿ ಮಾನವ ಅರ್ಥಾತ್ ನರಸಿಂಹ ಕಂಬ ಸೀಳಿ ಮೂಡಿದ ದೇವ. ಕಂಬ ಒಡೆದು ಬಂದ. ಯಾಕೆ ಬಂದ ಅನ್ನುವ ಕಾರಣಕ್ಕೆ ಭಾಗವತ ಉತ್ತರ ಕೊಡ್ತು. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಶು ಚಾತ್ಮನಃ. 2 ಕಾರಣಕ್ಕೋಸ್ಕರವಾಗಿ ನರಸಿಂಹಾವತಾರ ಆದದ್ದು ಸ್ಪಷ್ಟ ಅಂತ ತಿಳಿಸಿಕೊಡ್ತು. ಆ ಅವತಾರವನ್ನು ತೆಗೆದುಕೊಂಡ ಬಗೆ ಹೇಗಿತ್ತು ಅಂತ ಪ್ರಶ್ನೆ. ವಿಜೃಂಭಣೆಯಿಂದ ಹೇಳೋ ಅವತಾರಗಳು ಇಷ್ಟು ಚೆನ್ನಾಗಾಯಿತು, ಹೀಗಾಯಿತು, ಇಂತಹ ಪ್ರಸಂಗಗಳು ಆ ಸಮಯದಲ್ಲಿ ಆದವು ಅಂತ ಹೇಳಲಿಕ್ಕೆ ಸಿಗುವಂತಹ ಪ್ರಸಂಗ ನಮಗೆ ಭಗವಂತನ ಅವತಾರದಲ್ಲಿ 2 ಅವತಾರಗಳಲ್ಲಿ ತುಂಬ ವಿಶೇಷವಾಗಿ ಸಿಗತ್ತೆ. ಒಂದು ಕೃಷ್ಣಾವತಾರದಲ್ಲಿ, ಯಾಕಂದರೆ ಹುಟ್ಟಿದ್ದು ಕಾರಾಗೃಹದಲ್ಲಿ, ಹುಟ್ಟಿದ ಸ್ವಲ್ಪ ಹೊತ್ತಿಗೇನೆ ವಾಪಸ್ ಗೋಕುಲಕ್ಕೆ ಹೋಗೋ ಸಂದರ್ಭದಲ್ಲಿ ಮಳೆ ಇತ್ಯಾದಿ ಪ್ರಸಂಗಗಳನ್ನು ನಾವು ಚೆನ್ನಾಗಿ ಕೃಷ್ಣಾವತಾರದಲ್ಲಿ ನೋಡ್ಬೋದು. ಅಷ್ಟೇ ಸೊಗಸಾಗಿ ಪುರಾಣಗಳು ತಿಳಿಸಿಕೊಡುತ್ತೆ. ನರಸಿಂಹಾವತಾರವಾದಾಗಲೂ ಹಾಗೇ ಆಯಿತು. ಅದೆಲ್ಲದರ ಸಂಗ್ರಹ ಮಾಡಿ ಹೇಳ್ತಾರೆ. ಇಲ್ಲೆಲ್ಲ ಪ್ರಾಸಾಲಂಕಾರ ಅಂತ. ಪ್ರಾಸಾಲಂಕಾರ ಅಂದ್ರೇನು ಅಂತಂದರೆ ಒಂದೇ ವಿಧವಾದ ಅಕ್ಷರ 2-3 ಬಾರಿ ಬರುವಂಥದ್ದು ಅಂತ. ಇವತ್ತಿಗೆ ಒಂದೇ ಅಕ್ಷರ 2-3 ಬಾರಿ ಬಂದರೆ ಅದು ಪ್ರಾಸ ಅಂತ ಕರೀತಾರೆ. ಆದರೆ ನಮ್ಮ ಆಡು ಭಾಷೆಯಲ್ಲಿ ಅದನ್ನೆಲ್ಲ ಮದುವೆ ಸಮಯದಲ್ಲಿ ಒಗಟು ಅಂತ ಹೇಳ್ತಾರೆ. ಒಗಟಲ್ಲ. ಒಗಟು ಅಂದರೆ ಆಲೋಚನೆ ಮಾಡಿ ಉತ್ತರ ಹೇಳೋದು ಒಗಟು. ಏನಾದರೂ ದಾರಿಗೆ ಕೈ ಅಡ್ಡ ಹಿಡಿದು ಒಗಟು ಹೇಳ್ರಿ ಅಂತಾರೆ. ಆವಾಗ ಪ್ರಾಸಾತ್ಮಕವಾದ 2 ವಾಕ್ಯ ಹೇಳಿಬಿಟ್ಟು ಮುಗಿಸ್ತಾರೆ. ಪ್ರಾಸಕ್ಕೂ ಒಗಟಿಗೂ ವ್ಯತ್ಯಾಸ ಇದೆ. ಇದು ಪ್ರಾಸ. ಅನುಪ್ರಾಸ ಅಲಂಕಾರದಲ್ಲಿ ಈ ಒಂದು ಪದ್ಯವನ್ನು ಮಾಡ್ತಾ ಇದ್ದಾರೆ. ಲಟ 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 ಕಟಿಸಿ ವನಜಜಂಡ ಕಟಹ ಪಟ ಪಟುತ್ ಕಟದಿ ಬೆಚ್ಚುತ್ತಲಿರಲು. ನೋಡ್ರಿ, ಇಲ್ಲಿ ಟ ಅನ್ನುವ ಅಕ್ಷರ ಪುನಃ ಬರ್ತಕ್ಕಂಥದ್ದಾಗಿದೆ. ಲಟ ಲಟ ಇದನ್ನು ಅನುಪ್ರಾಸ. ಪ್ರಾಸ ಅಂದ್ರೇನು? ಒಮ್ಮೆ ಬರುವ ಅಕ್ಷರವೇ 2ನೇ ಅಕ್ಷರವಾಗಿಯೋ 4ನೇ ಅಕ್ಷರವಾಗಿಯೋ 6ನೇ ಅಕ್ಷರವಾಗಿಯೋ ಪುನಃ ಅದೇ ಅಕ್ಷರ ಬರುವಂತೆ ಏನಾದರೂ ಇತ್ತು ಅಂತಂದರೆ ಅದನ್ನು ಪ್ರಾಸ ಅಂತ ಕರೀತಾರೆ. ಇಲ್ಲಿ ಅನುಪ್ರಾಸ ಅಲಂಕಾರದಲ್ಲಿ ಹೇಳ್ತಾ ಇದ್ದಾರೆ. ಲಟ 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 ಕಡಿಸಿ ವನದ ಜಾಂಡ ಕಟಹ ಪಟ ಪಟು ಕಟದಿ ಬೆಚ್ಚುತ್ತಲಿರಲು. ಇಡೀ ಬ್ರಹ್ಮಾಂಡ ಹೆದರ್ತಾ ಇದೆ. ನೆನ್ನೆ ಅದನ್ನು ಹೇಳಬೇಕಾದ್ರೆ ಹೇಳ್ತು. ಬ್ರಹ್ಮಾಂಡ ಕಟಾಹ ಒಡೆದು ಬಿಡುತ್ತೇನೋ ಅನ್ನುವ ಅದರ ಶಬ್ದವೇನೋ ಅನ್ನೋ ರೀತಿಯಲ್ಲಿ ದೇವತೆಗಳು ಭ್ರಮಿಸ್ತಾಗಿದ್ದಾರೆ ಅಂತಂದರೆ, ದೇವತೆಗಳಿಗೆ ಹಾಗಾಯಿತು ಅಂತಂದರೆ ಭೂಲೋಕದ ಜನರಿಗೆ ಏನು ಅರ್ಥ ಗೊತ್ತಾಗುತ್ತಾ? ಏನೋ ಆಯಿತು, ಪ್ರಳಯನೇ ಬಂತು ಅಂತನ್ನುವ ಭಾವನೆ ಅವ್ರಿಗೆ ಮೂಡ್ತಾ ಇದೆ. ಅದು ಹೆಂಗಿತ್ತು ಶಬ್ದ ಅಂದರೆ ಲಟ 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 ಕಟಿಸಿ. ಇದು ಅನುಕರಣೆ ಅಷ್ಟೇ. ಲಟ ಲಟ ಶಬ್ದ ಬಂತು ಅಂತ ಅರ್ಥ ಅಲ್ಲ. ಈ ಕೆಲವರು ಕೈಯಲ್ಲಿ ನಟಿಗೆ ತೆಗಿತಾರೆ. ಹೆಂಗೆ ಬಂತು ಅಂದರೆ ಲಟ ಲಟ ಬಂತು ಅಂತೀವಿ. ಲಟ ಅಂತ ಬಂತ? ಇಲ್ಲ, ಅಲ್ಲೊಂದು ಶಬ್ದ ಬಂತು. ಆ ಶಬ್ದ ಹೇಗೆ ಬಂತು ಅಂದರೆ ಹೀಗೆ ಬಂತು ಅಂತ ಯಾವುದೋ ಒಂದು ಶಬ್ದವನ್ನು ಅನುಕರಣೆ ಮಾಡಿ ಹೇಳ್ತೇವೆ. ಹಾಗಾದರೆ ನಾವು ಒಂದು ಅಗೋಚರ, ಇದುವರೆಗೂ ನಾವು ತಿಳಿದಿರಲಿಲ್ಲ ಆ ಶಬ್ದವನ್ನು, ಆ ಶಬ್ದ ಕೇಳಿರಲಿಲ್ಲ. ಅಂಥ ಭೀಕರ ಶಬ್ದ ಒಂದು ಬಂತು ಅನ್ನೋದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಹೇಳಬೇಕು, ಲಟ ಕಟಿಸಿ ಯಾವುದು? ವನಜ ಜಾಂಡ ಕಟಹ. ವನ ಅಂದರೆ ನೀರು, ವನಜ ಅಂದರೆ ನೀರಿನಲ್ಲಿ ಹುಟ್ಟಿರುವಂತಹ ಕಮಲ, ವನಜ ಅಂದರೆ ಕಮಲದ, ವನಜಾಂಡ ಅಂದರೆ ಬ್ರಹ್ಮಾಂಡ ಅಂತ. ವನ ಅಂದರೆ ನೀರು, ವನಜಜ ಅಂದರೆ ಕಮಲದಿಂದ ಹುಟ್ಟಿದವನು ಬ್ರಹ್ಮ, ವನಜಜಾಂಡ ಬ್ರಹ್ಮಾಂಡ. ಬ್ರಹ್ಮನನ್ನು ವನಜಜ ಎಂಬ ಶಬ್ದದಿಂದ ಹೇಳ್ತಾ ಇದ್ದಾರೆ. ಯಾಕಂದರೆ ವನ ಅಂದರೆ ನೀರು, ವನಜ ಅಂದರೆ ಕಮಲ, ವನಜಜ ಅಂದರೆ ಬ್ರಹ್ಮದೇವರು. ಹಾಗಾಗಿ ವನಜಜಾಂಡ ಅಂದರೆ ಬ್ರಹ್ಮಾಂಡ. ಇಡೀ ಬ್ರಹ್ಮಾಂಡ ಏನಾಯಿತು ಅಂತಂದರೆ ಬ್ರಹ್ಮಾಂಡ ಕಟ
ಅದು ಉತ್ಕಟದಿ ಬೆಚ್ಚುತ್ತಲಿರಲು, ಪಟಪಟುತ್ಕಟದಿ ಬೆಚ್ಚುತ್ತಲಿರಲು, ಹೆದರಿಕೆ ಹಾಕ್ಕೊಂಡು ನಡಗುತ್ತಾ ಇದೆ ಇಡೀ ಬ್ರಹ್ಮಾಂಡ. ಅರ್ಥಾತ್ ಬ್ರಹ್ಮಾಂಡದಲ್ಲಿರುವ ಜನರೆಲ್ಲರೂ, ಎಲ್ಲರೂ ಕಿಂಪುರುಷ ಯಕ್ಷರು ಎಲ್ಲರೂ ಕೂಡ ನಡುಗ್ತಾ ಇದ್ದಾರೆ. ಪುಟ 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 ನಗೆದು ಚೀರಿ ಹಾರುತ್ತ ಪಲ್ ಕಟ 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 ಕಡಿದು ರೋಷದಿಂದ ನೆಲದಲ್ಲಿ ನಿಂತುಕೊಂಡು ಯುದ್ಧ ಮಾಡುವಾಗ, ಯುದ್ಧ ಮಾಡೋ ವ್ಯಕ್ತಿಗಳು ಸುಮ್ಮನೆ ಕತ್ತಿ ವರಸೆಯೆಲ್ಲ ಮಾಡೋರು ನೋಡಿರ್ತೀರಿ ನೀವು. ಒಂದೇ ಕಡೆ ನಿಂತು ಯುದ್ಧ ಮಾಡ್ತಾರಾ? ಇಲ್ಲ, ಇಲ್ಲಿಂದ ಅಲ್ಲಿ ಹಾರ್ತಾರೆ, ಅಲ್ಲಿಂದ ಇಲ್ಲಿ ಹಾರ್ತಾರೆ. ಭಗವಂತ ಕಂಬ ಒಡೆದು ಹೊರಗೆ ಬಂದ ಕೂಡಲೇ ಅವನು ಹೇಗಿದ್ದ ಅಂತಂದರೆ ನೆಲದ ಮೇಲೆ ಬಹಳ ಹೊತ್ತಿರಲೇ ಇಲ್ಲ ಅಂತ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಅವನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಜಿಗಿತಾಗಿದ್ದಾನೆ. ಅದನ್ನು ಹೇಳಿದ್ರು ಪುಟ 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 ನೆಗೆದು. ನೆಗೆದು ಅಂದರೆ ಹಾರಿ ಅಂತ ಅರ್ಥ. ಚೀರಿ ಹಾರುತ್ತಾ, ಸುಮ್ಮನೆ ಹಾರಲಿಲ್ಲ, ಕಿರ್ಚಾಡ್ತಾ. ಯುದ್ಧ ಮಾಡಬೇಕಾದ್ರೆ ನಾವು ಯುದ್ಧವನ್ನು ನೋಡಿಲ್ಲ, ಹಾಗಾಗಿ ನಮಗೆ ಗೊತ್ತಾಗ್ತಾ ಇಲ್ಲ. ಜೋರಾಗಿ ಅವರಲ್ಲಿ ಶಬ್ದ ಇರುತ್ತೆ. ಆ ಶಬ್ದ ಎಷ್ಟಿರುತ್ತೋ ಅಷ್ಟು ಉತ್ಸಾಹ ಅವರ ದೇಹದಲ್ಲಿರುತ್ತೆ. ಹಲ್ಲು ಕಡಿತಾ ಇದ್ದಾನೆ. ಪಲ್ ಅಂದರೆ ಹಲ್ಲು. ಪಲ್ ಕಟ 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 ಕಡಿದು ಹಲ್ಲನ್ನು ಕಡಿತಾ ಇದ್ದಾನೆ. ಹೇಗೆ? ರೋಷದಿಂದ. ಸಿಟ್ಟು ಬಂದಾಗ ನಮ್ಮಲ್ಲೇ ಕೆಲವರಲ್ಲಿ, ಅಥವಾ ನಾವೇ ನಮ್ಮನ್ನು ಗಮನಿಸ್ಕೊಂಡ್ರೆ ಗೊತ್ತಿಲ್ಲದೆ ಹಲ್ಲು ಕಡಿತೀವಿ. ಅದಕ್ಕೆ ಒಂದು ಗಾದೆ ಹೇಳ್ತಾರಲ್ಲ, ಬಡವನ ಕೋಪ ದವಡೆ ಮೂಲೆಗೆ. ಅಂದರೆ ಅರ್ಥ ಏನು? ಹಲ್ಲು ಕಡಿಬೋದೇ ಹೊರತಾಗಿ ಏನೂ ಮಾಡಲಿಕ್ಕಾಗಲ್ಲ ಬಡವನಿಗೆ ಅಂತ ಏನಿದೆಯಲ್ವಾ. ಹಾಗಾದರೆ ಕೋಪ ಎಂಬುದು ಮನುಷ್ಯನ ಸಹಜವಾಗಿ ಬರುವ ಒಂದು ಅಭಿವ್ಯಕ್ತವಾಗುವ ಗುಣ ಅಂತಂದರೆ ಆವಾಗಲೆಲ್ಲ ಗಮನಿಸ್ಬೋದು, ಗೊತ್ತೋ ಗೊತ್ತಿಲ್ಲದೇನೋ ನಮ್ಮ ಹಲ್ಲು ಕಡಿತಕ್ಕಂಥದ್ದಾಗಿದೆ. ಆ ಭಗವಂತ ಆ ಕೋಪವನ್ನು ಅಭಿವ್ಯಕ್ತ ಮಾಡ್ತಾ ಇದ್ದಾನೆ. ವಾಸ್ತವದಲ್ಲಿ ಭಗವಂತನಿಗೆ ಕೋಪ ಇಲ್ಲ, ಕ್ರೋಧ ಇಲ್ಲ. ಅಕ್ರೋಧ ಅಕ್ರೋಧನಃ ಅಂತ ಹೇಳುತ್ತೆ. ಹಾಗಾದರೆ ಇದು ಯಾವುದು? ತೋರ್ಪಡಿಕೆ ಅಷ್ಟೇ. ಅವನು ಹಿರಣ್ಯಕಶಿಪು ಇತ್ಯಾದಿಗಳನ್ನು ಸಂಹಾರ ಮಾಡುವಾಗ ಅವನಲ್ಲಿ ಇಲ್ಲದೇ ಇರುವ, ಅವನ ನೈಜ ಗುಣವಲ್ಲದೇ ಇರುವ ಕ್ರೋಧವನ್ನು ತೋರಿಸಿದ. ವೇದ ಹೇಳುತ್ತೆ ಭಗವಂತನಿಗೆ ಕೋಪ ಇಲ್ಲ ಅಂತ. 24ನೇ ಸೂಕ್ತದಲ್ಲಿ ವೇದ ಹೇಳುತ್ತೆ ಭಗವಂತ ಕ್ರೋಧರಹಿತನಾಗಿರ್ತಕ್ಕಂಥವನು ಅಂತ. ಇದು ತಾನು ತೋರಿಸಿ, ಕೋಪ ಬಂದವರಂತೆ ತೋರಿಸಿ, ಮಿಟಿ ಮಿಟಿ ಮಿಟನೆ ರಕ್ತಾಕ್ಷಿಯಲ್ಲಿ ನೋಡ್ತಾ ಇದ್ದಾನೆ. ಹೇಗೆ? ರಕ್ತಾಕ್ಷಿಯಲ್ಲಿ, ಕಣ್ಣೆಲ್ಲ ಕೆಂಪಾಗಿದೆ ಅಂತ. ಸಾಮಾನ್ಯ ಕೋಪ ಬಂದಾಗ ಆಗುವ ವಿಕಾರಗಳನ್ನು ಹೇಳ್ತಾ ಇದ್ದಾರೆ. ಹಲ್ಲು ಕಡಿತೇವೆ, ಕಣ್ಣು ಕೆಂಪಾಗಿರುತ್ತೆ. ಮಕ್ಕಳಿಗೆ ಹೇಳ್ತಾರೆ ನೋಡಿ, ಅಪ್ಪ ಬರ್ತಾರೆ, ಕಣ್ಣು ಕೆಂಪಾಗತ್ತೆ, ಬೇಗ ಹೋಮ್ವರ್ಕ್ ಮಾಡು ಅಂತ. ಯಾಕೆ? ಸಿಟ್ಟು ಬರೋ ಲಕ್ಷಣಗಳವೆಲ್ಲ. ಹಂಗೆ ಕಣ್ಣು ಕೆಂಪಾಗಿದೆ. ರಕ್ತಾಕ್ಷಿಯಲ್ಲಿ ನೋಡಿ. ಯಾರವನು? ತಟಿತ್ ಕೋಟಿ ಊರ್ಭಟಗೆ ಆರ್ಭಟವಾಗಿರಲು. ಇದೆಲ್ಲವೂ ಕೂಡ ಭಗವಂತನಲ್ಲಿ ನಿಜವಾಗಿಯೂ ಇರೋದಾದರೆ ನಮಗೂ ಭಗವಂತನಿಗೂ ವ್ಯತ್ಯಾಸ ಏನು? ಹಾಗಾದರೆ ಅದಕ್ಕೆ ಹೇಳಿದ್ದು ಭಗವಂತನಲ್ಲಿ ಇದಿಲ್ಲ, ಇದು ಆರ್ಭಟ ಅಷ್ಟೇ ಒಂದು. ಅಂದರೆ ಏನು? ನನ್ನ ಭಕ್ತನ ಸುದ್ದಿಗೆ ಬಂದ್ರಿ ಅಂದರೆ ನಾನು ಏನು ಬೇಕಾದರೂ ಮಾಡ್ತೇನೆ. ಇದನ್ನು ತೋರಿಸ್ಬೇಕಿತ್ತು. ಅದರಿಂದ ಇದನ್ನು ಆರ್ಭಟ ಅಂತ. ಇವತ್ತಿಗೆ ನಮ್ಮಲ್ಲಿ ಆರ್ಭಟ ಮಾಡ್ತೇವೋ ಇಲ್ವೋ ನಾವೆಲ್ಲ? ಆರ್ಭಟ ಅಂದ್ರೆ ಏನು? ನಮ್ಮದೆಷ್ಟಿದೆ ಅದಕ್ಕಿಂತ ಜಾಸ್ತಿ ಮಾಡೋದು ಅಂತ. ನಮ್ಮಲ್ಲಿ ಎಲ್ಲ ಏನೇನೋ ರೋಲ್ಡ್ ಗೋಲ್ಡೆಲ್ಲ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ತೋರಿಸ್ಕೊಳ್ತೀವಿ 4 ಜನದ ಮುಂದೆ, ನಾವು ಒಳ್ಳೆ ಶ್ರೀಮಂತರು ಅಂತ. ಇದೆಯಾ ನಮ್ಮಲ್ಲಿ? ಇಲ್ಲ. ಅದು ಆರ್ಭಟಕ್ಕೋಸ್ಕರವೇ ಮಾಡೋದು. ಹಾಗೆ ಭಗವಂತನಲ್ಲಿ ಇಲ್ಲ ಕ್ರೋಧ, ಆದ್ರೂ ಆರ್ಭಟಕ್ಕೋಸ್ಕರ ಮಾಡ್ದ. ಯಾಕೆ ಅಂದರೆ ಭಗವದ್ಭಕ್ತರ ಸುದ್ದಿಗೆ ಹೋಗಬೇಡ್ರಿ, ಅವರನ್ನು ದರ್ಶನ ಮಾಡಬೇಡ್ರಿ, ಅವರನ್ನು ಸಾಮಾನ್ಯ ಅಂತ ತಿಳ್ಕೊಳ್ಬೇಡ್ರಿ, ಅವರು ನನ್ನನ್ನು ಶರಣಾಗಿದ್ದಾರೆ ಅನ್ನುವುದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಇದೆಲ್ಲ ಯಾಕೆ ಮಾಡಿದ ಅಂದರೆ ಊರ್ಭಟಗೆ ಆರ್ಭಟವಾಗಿರಲು. ಇದಿಷ್ಟು ಅವನಿಗೆ ಆರ್ಭಟ. ಆರ್ಭಟ ಯಾವಾಗ ಮಾಡ್ತಾರೆ ಅಂದರೆ ಏನು ಇರಲ್ವೋ ಆವಾಗ ಆರ್ಭಟ ಮಾಡ್ತಾರೆ. ಮಕ್ಕಳು ಮನೆಯಲ್ಲಿ ಸುಮ್ಮನೆ ಹೆದರ್ಸ್ತಿರ್ತಾರೆ, ಮಾಡ್ತಿರ್ತಾರೆ, ಎಲ್ಲ ಸುಮ್ಮನೆ ಆರ್ಭಟ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಅಂದರೆ ಏನರ್ಥ ಅಂದರೆ ಭಗವಂತ ನಿಜವಾಗಿಯೂ ಕೋಪಗೊಂಡಿಲ್ಲ, ಕೋಪಗೊಂಡು ಸಂಹಾರ ಮಾಡಿದವನಲ್ಲ, ಕೋಪಗೊಳ್ಳೋದು ಅವನ ಸ್ವಭಾವವಲ್ಲ. ಹಾಗಾದರೆ ಇದೆಲ್ಲವೂ ಆರ್ಭಟ, ಶಿಷ್ಟರ ವಿಷಯಕ್ಕೆ ಬರಬೇಡಿ ಎನ್ನುವ ಕಾರಣಕ್ಕೋಸ್ಕರವಾಗಿ. ಎಂಥವನು? ತಟಿತ್ ಕೋಟಿ. ಅವನು ಎಂಥವನು ಅಂತಂದರೆ ಅವನ ಒಂದು ಬಿಳುಪಾದ ದೇಹ ಅಥವಾ ಅವನ ಒಂದು ಜ್ಞಾನಾನಂದಾತ್ಮಕವಾದ ದೇಹ ಎಂಥದ್ದು ಅಂದರೆ, ಜಗನ್ನಾಥದಾಸರು ಒಂದು ಕಡೆ ಹೇಳ್ತಾರೆ, ತಟಿತ್ ಕೋಟಿ ನಿಭ ಕಾಯ, ಕಾಯೋ ಅಲ್ಲ,
ತಟಿತ್ ಕೋಟಿ ನಿಭ ಅಂತ ಇಟ್ಕೊಂಡು ಕಾಯು ಅಂದರೂ ಆಗತ್ತೆ. ಆ ತಟಿತ್ ಕೋಟಿ ನಿಭ ಕಾಯ ಅಂತ. ಜ್ಯೋತಿರ್ಮಯ ಅಲ್ಲ ಭಗವಂತ. ಎಷ್ಟು ಜ್ಯೋತಿ ಅಂದರೆ ಮಿಂಚು ಬರುತ್ತಲ್ವ, ಮಿಂಚು ಒಂದು ಕ್ಷಣ ಬಂದು ಹೋಗುತ್ತೆ. ಆ ಒಂದು ಕ್ಷಣ ಬಂದು ಹೋದ ಮಿಂಚಿನ ಜ್ಞಾನ ನಿಮಗೆ ಎಷ್ಟಿರುತ್ತೆ? ಒಂದು ಕ್ಷಣ ಇರುತ್ತೆ. ಆ ಮಿಂಚು ಕೋಟಿ ಮಿಂಚು ಒಟ್ಟಿಗೆ ಬಂದರೆ ಯಾವ ಥರ ಇರುತ್ತೆ? ಭಗವಂತ ಅಂತಹ ಬಿಳುಪಾದ ದೇಹವುಳ್ಳವನು. ತಟಿತ್ ಕೋಟಿ ನಿಭ. ತಟಿತ್ ಅಂದರೆ ಸಂಸ್ಕೃತದಲ್ಲಿ ತಡಿತ್ ಅಂತ ಅರ್ಥ. ತಡಿತ್ ಅಂದರೆ ಮಿಂಚು ಅಂತ. ಆ ಮಿಂಚು ಎಷ್ಟು ಮಿಂಚು? ಕೋಟಿ ಕೋಟಿ ಮಿಂಚುಗಳು ಯಾವ ಒಂದು ಬಿಳುಪನ್ನು ಹೊಂದಿದೆಯೋ, ಯಾವ ಒಂದು ಜ್ಯೋತಿಯನ್ನು ಹೊಳೆದಿದೆಯೋ ಅಂತಹ ಜ್ಯೋತಿರಿ ಮುಖಾಂತರವಾಗಿ ಹೊಳಿತಕ್ಕಂಥವನು. ಆ ಮಿಂಚಿನಂತೆ ಹೊಳೆವ ಅಂತ ಇದಕ್ಕೆ ಹೇಳಿದ್ದು. ಹಾಗಾಗಿ ಅಂಥವನಿಗೆ ಅವನು ಊರುಭಟ. ಅವನು ಊರುಭಟ ಯಾಕೆ ಅಂತ ಕೇಳಿ. ಊರುಭಟ ಅಂದ್ರೆ ಅರ್ಥ ಏನು ಅಂದರೆ ಊರನ್ನು ಕಾಯುವ ಭಟ, ಸೈನಿಕ. ಯಾವ ಊರುಭಟ? 14 ಲೋಕಗಳ ಊರುಭಟ ಅವನು. ಆದ್ದರಿಂದ ಅವನಿಗೆ ಇದ್ಯಾವುದೋ ಒಂದು ಹುಳುಮಾನವ ಹಿರಣ್ಯಕಶಿಪು ಇವನನ್ನು ಸಂಹಾರ ಮಾಡಲಿಕ್ಕೆ ಅಷ್ಟೊಂದು ಕಷ್ಟಪಡಬೇಕಾಗಿರಲಿಲ್ಲ. ಆದ್ದರಿಂದ ಇದೆಲ್ಲ ಆರ್ಭಟ.